ಸೆಕ್ಯೂರಿಟಿ ಕೊಡ್ತಾರೆ, ಕೊಡ್ಲಿ ಪಾಪ, ಇನ್ನೂ ಗಲಾಟೆ ಆಗ್ಬೋದು ಅಂತ ಪಾಪ ಸೆಕ್ಯೂರಿಟಿ ಕೊಡ್ತಾರೆ. ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಪೊಲೀಸರು ಕೆಲಸ ಮಾಡಲಿ ಪಾಪ, ಅವ್ರದ್ದೇನು ತಪ್ಪಿಲ್ಲ ಅಷ್ಟೇ. ಏನ್ ಹೇಳ್ತೀರಿ ಸರ್? ಈ ಆಡಿಯೋ ಎಲ್ಲಾನು ಕಂಪ್ಲೀಟ್ ಆಗಿ ತಾವು ಕೇಳ್ಬೋದು ಅನ್ನಿಸ್ತಾ? ಎಲ್ಲ ಕೇಳಕ್ ಬೇಜಾರಾಗುತ್ತೆ. ಒಬ್ಬ MLA ಆಗಿ ಆ ಥರ ಮಾತಾಡಬಾರ್ದಾಗಿತ್ತು. ಆಮೇಲೆ ಬಾಯಿ ಮೇಲೆ ಕಂಟ್ರೋಲ್ ಇರಬೇಕು, ಕೈ ಮೇಲೆ ಕಂಟ್ರೋಲ್ ಇರಬೇಕು. ಲಂಚ ಇಸ್ಕೊಂಬಕ್ಕೆ ಕೈ ಮೇಲೆ ಕಂಟ್ರೋಲ್ ಇರಬೇಕು ಅವನಿಗೆ. ಆಮೇಲೆ ಇದು ಕರ್ಮಭೂಮಿ, ಇದು ಕರ್ನಾಟಕ ಅನ್ನೋದು ಕರ್ಮಭೂಮಿ. ಇಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ, ನಾನು ತಪ್ಪು ಮಾಡಿದ್ರು ಕೂಡ ಅನುಭವಿಸ್ಬೇಕಾಗುತ್ತೆ. ಸೊ ಇದು ಅನುಭವ ಅಷ್ಟೇ. ಈಗ ಮಾಡಿರೋ ಕರ್ಮನಿಗೆ ಅನುಭವಿಸ್ತಾ ಇರೋದಕ್ಕೆ ಶುರುವಾಗಿದೆ ಇದು. ದಿಸ್ ಇಸ್ ಜಸ್ಟ್ ಎ ಸ್ಟಾರ್ಟ್. ಪಿಕ್ಚರ್ ಅಭಿ ಬಹುತ್ ಬಾಕಿ है. ಇದು ಜಸ್ಟ್ ಸ್ಟಾರ್ಟ್. ಇವನಿಗೆ ಪಿಕ್ಚರ್ ಬಹುತ್ ಬಾಕಿ है. ಏನಾಗ್ಬೋದು ಅಂತೀರಾ? ಶಾಸಕರು, ಪ್ರಭಾವಿ ಶಾಸಕರು, ಮಾಜಿ ಸಚಿವರು ಕೂಡ ನೋಡಿ, ನಮ್ಮ ದೇಶದಲ್ಲಿ ಪ್ರಧಾನ ಮಂತ್ರಿನ ತಗೊಂಡೋಗಿ ಕಟಕಟೆಯಲ್ಲಿ ನಿಲ್ಲಿಸಿದಂಥ ಸಂವಿಧಾನಕ್ಕೆ ಶಕ್ತಿ ಉಳ್ಳುವಂಥ ದೇಶ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರುವಂಥ ದೇಶ, ಪ್ರಜಾಪ್ರಭುತ್ವನ 78 ವರ್ಷದಲ್ಲಿ ನಡ್ಸ್ಕೊಂಬಂಥ ದೇಶ. ಹಂಗಾಗಿ ಆರ್ಡಿನರಿ ಒಬ್ಬ MLA ಬಗ್ಗೆ ನಾವು ಅಷ್ಟೊಂದು VIP ಸ್ಥಾನ ಕೊಡಬೇಕಾಗಿಲ್ಲ. ಆತನ ಮಾತುಗಳು ಹೇಳುತ್ತೆ ಯಾವ ಕ್ಲಾಸ್ ಆ ವ್ಯಕ್ತಿ ಅಂತ. ಹಂಗಾಗಿ ಓವರ್ ಇಟ್ ಇಸ್ ಲಾ ವಿಲ್ ಡೀಲ್ ಇಟ್. ಆ ಥರ ಏನು MLA ಅಂತ ಅರೆಸ್ಟ್ ಮಾಡಬಾರ್ದು ಅಂತ ಏನಿಲ್ಲ. 100% ಅರೆಸ್ಟ್ ಮಾಡಿಸ್ತೀವಿ, ಬಿಡಲ್ಲ ಅವನನ್ನು. ಯಾಕಂದರೆ ಇದು ಬರೀ ಏನೋ ಅವರು ಡೀಲಿಂಗು ಲಂಚ ಪಂಚ ಆದರೆ ಪರವಾಗಿಲ್ಲ, ಹೆಣ್ಣು ಮಕ್ಕಳನ್ನೇ ಎತ್ಕೊಂಡ್ಬಂದು. ಅಂದರೆ ದ ಮಾಡೆಸ್ಟಿ ಆಫ್ ಎ ವುಮನ್ ಈಸ್ ಎ ಕ್ವಶನ್. ಇವತ್ತು ಹೆಣ್ಮಕ್ಳು ಅಬಲೇರಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು. ಒಂದು 500 ಪರ್ಕೆಟ್ಕೊಂಡು ಇಲ್ಲಿ ಬಂದರೆ ಹೆಂಗಿರ್ತದೆ ಗುರು, ಪೊಲೀಸರು ಓಡೋಗ್ತಾರೆ ಗುರು, ಹಂಗಾಗಬಾರ್ದು. ಸೊ ನಾವು ಕೂಡ ಲಾ ಆ್ಯಂಡ್ ಆರ್ಡರ್ನ ನಂಬಿಕೆ ಇಟ್ಟಿದ್ದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಒಬ್ಬ MLA ಈ ಥರ ಒಬ್ಬ ಕ್ಲಾಸ್ ಬಿಟ್ಟು ಮಾತಾಡ್ತಾನೆ ಅಂತಂದರೆ ಎಷ್ಟು ಜನಕ್ಕೆ ಹರ್ಟ್ ಆಗಿಲ್ಲ? ಅದೇ ಉದ್ದೇಶ ಏನೋ, ಬೆಂಕಿ ಇಡೋದ, ಗುದ್ದಾಡ್ಸೋದ, ಅದೇನೋ ಉದ್ದೇಶ ಇರಬೇಕು ಆತನಿಗೆ. ಹಾಗಾಗಿ ಮಾಡ್ತಾ ಇದ್ದಾನೆ, ಮಾಡಲಿ. ಈಗ ಕಾನೂನು ಅದ್ರ ಪಾಡಿಗೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್. ಐ ಬಿಲೀವ್ ಇನ್ ದ ಲಾ ಆಫ್ ದ ಲ್ಯಾಂಡ್. ಮತ್ತು ಸಿದ್ದರಾಮಯ್ಯ ಸರ್ಕಾರ ಆ್ಯಕ್ಷನ್ ಮಾಡ್ತಾರೆ, ನಂಗೆ ನಂಬಿಕೆ ಇದೆ. ಆ್ಯಂಡ್ ಈ ವಿಲ್ ಡೂ ಇಟ್. ಇಫ್ ಸಿದ್ದರಾಮಯ್ಯ ಮಾಡಿಲ್ಲ, ಮಾಡಿಸ್ತೀವಿ ನಾವು. ಯಾ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವ್ರೆ, ಎಲ್ಲೋ ಒಂದು ಸಿಂಪತಿ ವರ್ಕೌಟ್ ಆಗಲ್ವಾ ಈ ವಿಚಾರದಲ್ಲಿ? ಅಲ್ಲ ಬ್ರದರ್, ಈಗ ಅಂದಿರೋದು ಬರೀ ಕಾಂಗ್ರೆಸ್ ಪಕ್ಷನಲ್ಲ, ಅಂದಿರೋದು ಸಮುದಾಯವನ್ನ, ಅಂದಿರೋದು ಹೆಣ್ಣು ಮಕ್ಕಳನ್ನ, ಅಂದಿರೋದು ಆಮೇಲೆ ಆ ಎಂಜಲ್ ಕಾಸು ಇಸ್ಕೊಬೇಕಾರೆ ಅಂದಿರೋದು. ಯಾವನೋ ಕೊಡ್ಬೇಕಾದ ಲಂಚಕ್ಕೋಸ್ಕರ ಇಷ್ಟು ಮಾತಾಡ್ಬೇಕಾರೆ ನಾವು ಸಾಮಾನ್ಯ ಜನ ಓಟ್ ಹಾಕಿದ್ರೆ ಸರ್ಕಾರ ಫಾರ್ಮ್ ಆಗುತ್ತೆ. 2 ಸರ್ಕಾರ ಫಾರ್ಮ್ ಆಗೋದು ನಮ್ಮ ಓಟಿಂದ. ನಾವು ಪ್ರತಿದಿನ 24 ಗಂಟೆ ಟ್ಯಾಕ್ಸ್ ಕಟ್ತೀವಿ. 2 ಸರ್ಕಾರ ನಮ್ಮಿಂದ ನಡೀತದೆ. ವಿ ಆರ್ ದ ಕಿಂಗ್ಗಳ ವಿಚಾರ ಬಂದಾಗ ಈ ಕಾಂಗ್ರೆಸ್ಸು BJP ವಿ ಡೋಂಟ್ ಕೇರ್. ಇವರೆಲ್ಲ ಅಂಟಮ್ಮಂದ್ರೆ ಒಂದು ಲೆಕ್ಕದಲ್ಲಿ. ಬಟ್ ಆದರೆ ಪ್ರಜಾಪ್ರಭುತ್ವ ಬದುಕಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರು ಸಂವಿಧಾನ ಬದುಕಿದೆ. ಸಂವಿಧಾನದ ಆಶಯ ಬದುಕಿದೆ, ತಾಕತ್ತು ಬದುಕಿದೆ. ಅದಕ್ಕೋಸ್ಕರನೇ ಪೊಲೀಸ್ ಹಾಕಿರೋದು. ಇಲ್ಲ ಅಂದರೆ ಗುಂಡಾಗಳು ಬಂದು ನಿಂತ್ಕೊಂಡ್ರು. ಇಲ್ಲಿ ಪೊಲೀಸ್ ಬಿನ್ ರಿಪ್ಲೇಸ್ ಬೈ ಗುಂಡಾಸು. ಗೊತ್ತಿದೆ ಸಂವಿಧಾನ. ಈಗ ನೋಡಿ, ಯಾವ ಸಂವಿಧಾನ ಬರ್ದ ಅಂಬೇಡ್ಕರ್ನ ಸಮುದಾಯವನ್ನ ಅಂದ ಈ ವ್ಯಕ್ತಿ, ಅದೇ ಸಂವಿಧಾನದ ಕೆಳಗಡೆ ಕೆಲಸ ಮಾಡೋದು ಪೊಲೀಸ್ ರಕ್ಷಣೆ ಕೊಡಬೇಕಾದಂಥ ಪರಿಸ್ಥಿತಿ ಈ ವ್ಯಕ್ತಿಗೆ ಬಂದಿದೆ ಅಂತಂದರೆ ನಿಜವಾಗ್ಲೂ ಆತ ಯೋಚನೆ ಮಾಡ್ಬೇಕಾದ. ಆತ ನಿಜವಾಗ್ಲೂ ಸಂವಿಧಾನ ಗೊತ್ತಿಲ್ಲ ಅನ್ಕೊಂತೀನಿ. ಆತನ ಕಾಣಿಸೋದು ಗಾಂಧಿ ತಾತ. ಗಾಂಧಿ ಫೋಟೋ ಕಾಣಿಸಲ್ಲ ಆತನಿಗೆ, ಗಾಂಧಿ ತಾತ ಕಾಣಿಸ್ತಾನೆ. ಯಾಕಂದ್ರೆ ಗರಿ ನೋಟು ಅಭ್ಯಾಸ ಆಗ್ಬಿಟ್ಟಿದೆ. ಗರಿ ನೋಟೇ ಪವರ್ಫುಲ್ ಅನ್ನೋದು ಈತನ ಮನಸ್ಥಿತಿ ಇರುವಂಥ ಜನರ ಮನಸ್ಥಿತಿ ಅಂತ ನನಗನ್ಸುತ್ತೆ. ತುಂಬ ಹರ್ಟ್ ಆಗಿದೆ ನಮ್ಮೆಲ್ಲರಿಗೂ. ಯಾಕೆ ಅಂತಂದರೆ ಬೆಂಗಳೂರಿನ ಕಟ್ಟಿದ್ದು ಕೆಂಪೇಗೌಡರು. ಒಕ್ಕಲಿಗರೇ ಬೇಕು ಅಂದರೆ ಬೇಕಾದ್ರೆ ಅವ್ರವ್ರ ಪರ್ಸನಲ್ ಮಾತಾಡ್ಕೊಳ್ಳಿ. ಆ ಜನಾಂಗದ ಹೆಸರಿಟ್ಕೊಂಡು ಮಾತಾಡಿದಾಗ ನಾವೇನು ತಗೊಡ್ಬೇಕು. ಆಮೇಲೆ ಅದನ್ನೇ ಹೋಗ್ಲಿ, ಒಕ್ಕಲಿಗರು ಸೈಡ್ಗಿಡೋಣ, ಬಲಿಷ್ಠರು ಅಂತ ಅನ್ಕೊಂಬಿಡೋಣ. ಆ ತುಳಿತಕ್ಕೆ ಒಳದಾಗಂಥ ಸಮುದಾಯದ ಹೆಸರನ್ನೇ ಹೇಳಿ ಮಾಡೋದಿದೆಯಲ್ಲ, ಅವ್ರು ನಿಜವಾಗ್ಲೂ ಹೇಳ್ತೀನಿ, ಅವ್ರು ಆ ಮಾತು ಆಡಬಾರ್ದಾಗಿತ್ತು. ಇದು ಎಲ್ಲೋ ಒಂದು ಕಡೆ ಐ ಥಿಂಕ್ ಈತನ ನಿಜವಾದ ಮುಖವಾಡನ್ನು ಕಳಿಸಿದೆ. ಇವನಿರೋದೇ ಹಿಂಗೆ. ಆಮೇಲೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಯಾರಿಗೆ? ನಮ್ಮ ಕಾಂಗ್ರೆಸ್ ಅವ್ರಿಗೆ ಕರೆದು ಟಿಕೆಟ್ ಕೊಟ್ಟು MLA ಮಾಡಿದ್ದವ್ರೆ. ಅವ್ನು ಎಳ್ಕೊಂಬಂದಿದ್ದು ಇವರು ಯಾರೋ ನಮ್ಮ BJP ಅವರು. ಇಬ್ಬರಿಗೂ ಮಾನ ಮರ್ಯಾದೆ ಇಲ್ಲ, ಕೇಳ್ಕೊಬೇಕು. ನನಗೆ ಗೊತ್ತಿಲ್ಲಪ್ಪ. ಇಷ್ಟು ಹೀಯಾಳಿಸಿರೋ ವ್ಯಕ್ತಿನ MLA ಮಾಡ್ಕೊಂಡವ್ರೆ, ಮಿನಿಸ್ಟ್ರು ಮಾಡೋರೆ. ಓಟ್ ಟರ್ಮಲ್ಲೇ ಅವನು ವಾಸ್ ರನ್ನಿಂಗ್ ಇನ್ ಜೆಡ್ ಸೆಕ್ಯೂರಿಟಿ ಇಫ್ ಐ ಆಮ್ ನಾಟ್ ರಾಂಗ್. ಇವತ್ತು ಅದೇ ಪೊಲೀಸರು ಬೈಕಲ್ಲೂ ಅಡ್ಮಿಟ್ ಆಗಿದ್ದಾನಂತೆ. ದಟ್ಸ್ ವಾಟ್ ಐ ಹರ್ಡ್. ಈಗ ಭಯ ಯಾಕೆ ಅಂದಮೇಲೆ ಬಾ ಹೊರಗಡೆ. ಈಗ ನಿಂಗೆ ಹೆಣ್ಮಕ್ಳು ಬೇಕಲ್ಲ, ನಮ್ಮ ಹೆಣ್ಮಕ್ಳನ್ನ ಕರ್ಕೊಂಬಂದು ಬಿಡ್ತೀವಿ ನಾವು. ಈಗ ನಾವು ಯಾಕಂದ್ರೆ ಇಷ್ಟು ಓಪನ್ ಆಗಿ ಆತನ ಕೇಳಿದ್ಮೇಲೆ ನಾವು ಕೂಡ ಸ್ವಾಭಿಮಾನ್ರೆ ತಂದು ಬಿಡ್ತೀವಿ, ನೋಡೋಣ ಏನು ಮಾಡೋಕ್ಕಾಗುತ್ತೋ ಮಾಡಲಿ ಆಯ್ತಾ.